ಮಾಹಿತಿಯನ್ನು ಕೇಳುವುದನ್ನು ಪ್ರತಿಯೊಬ್ಬ ನಾಗರಿಕನ ಹಕ್ಕು ಎಂದು ಭಾರತ ಸರ್ಕಾರ ಈಗಾಗಲೇ ಸುಗ್ರೀವಾಜ್ಞೆ ಮೂಲಕ ರಾಷ್ಟ್ರಪತಿ ಅಂಕಿತವಿದ್ದು ಇದಕ್ಕೆ ಕಾಯ್ದೆ ರೂಪದಲ್ಲಿ ಇದೆ. ಅದರ ಪ್ರಕಾರ ನಾವೀಗ ಯಾವ ನಾಗರಿಕನಾಗಲೂ ಮಾಹಿತಿ ಹಕ್ಕಿನಡಿಯಲ್ಲಿ ಮಾಹಿತಿಯನ್ನು ಕೇಳಬಹುದು. ಸಾಮಾನ್ಯ ವ್ಯಕ್ತಿ ಆಗಲಿ, ಯಾಕೆ ಸರ್ಕಾರದ ಅನುದಾನವನ್ನು ಪಡೆಯತಕ್ಕಂತಹ ಇಲಾಖೆ ಆಗಲಿ, ಸಂಘ ಸಂಸ್ಥೆ ಆಗಲಿ, ಸಂಸತ್ತಾಗಲಿ, ಶಾಸಕರ ಭವನ ಆಗಲಿ, ಸಚಿವರ ಭವನ ಆಗಲಿ, ಎಲ್ಲೇ ಆಗಲಿ ಸರ್ಕಾರದ ಅಧೀನದಲ್ಲಿ ಒಳಪಡ್ತಕ್ಕಂತಹ ಯಾವುದೇ ಇಲಾಖೆ ಆಗಲಿ, ಸಂಘ ಸಂಸ್ಥೆ ಆಗಲಿ, ಅಲ್ಲಿ ಮಾಹಿತಿಯನ್ನು ಕೇಳುವ ಹಕ್ಕು ಪ್ರತಿಯೊಬ್ಬ ನಾಗರಿಕನ ಆಗಿರ್ತದೆ. ಯಾರ್ಯಾರು ಅದನ್ನು ಪ್ರಕಾರ ಕೇಳ್ಬೋದು, ಕೇಳಲಿಕ್ಕೆ ಅವಕಾಶ ಇದೆ. ಅದನ್ನು ನಾವು ಈಗಾಗಲೇ ಮಾಹಿತಿ ಹಕ್ಕು ಕಾಯ್ದೆಯಡಿ ನಾವು ಒಂದು ಅರ್ಜಿಯನ್ನು ಹಾಕಿದ್ವಿ. ತಪ್ಪು ಎನ್ನುವ ರೀತಿಯಲ್ಲಿ ನಮ್ಮನ್ನು ಕೇಳಬಾರ್ದು. ಶಿಕ್ಷಣ ಇಲಾಖೆ ಅದರ ಹೊರತಾಗಿದೆ, ಒಂದು ಸಂಸ್ಥೆ ಅದರ ಹೊರತಾಗಿ ಇದೆ ಅನ್ನೋ ಲೆಕ್ಕದಲ್ಲಿ ಈಗಾಗಲೇ ಸಂಸ್ಥೆಯವರು ಅದರ ಜೊತೆಗೆ ಪಾಲಕರು ಮಾಡ್ತಾ ಇದ್ದಾರೆ. ಯಾಕಂದರೆ ಮಾಹಿತಿ ಕೇಳುವುದು ಶಿಕ್ಷಣಕ್ಕಾಗಲಿ ಹೇಳಿದರು, ಅನೇಕ ರೀತಿಯಲ್ಲಿ ಅಲ್ಲಿ ಪಾಲಕರು ಹೇಳಿದರು, ಈ ಯಾವುದೇ ಇಲಾಖೆ ಆಗಾದರೂ ಕೇಳ್ಬೋದು, ಈ ಸಮಸ್ಯೆ ಕೇಳಬಾರ್ದು ಅನ್ನೋ. ಆದರೆ ಯಾವುದೇ ರೀತಿಯ ಮಾಹಿತಿ ಹಕ್ಕನ್ನು ಕೇಳುವ ರೀತಿಯಲ್ಲಿ ಸಂಸ್ಥೆಯೂ ಇರ್ತದೆ, ವ್ಯಕ್ತಿಗತವಾಗಿ ಕೇಳಬಾರ್ದು ಅನ್ನೋದು ಒಂದು ಇದೆ. ಅದನ್ನು ನಾವು ಪಾಲನೆಯನ್ನು ಮಾಡ್ತಾಯಿದ್ದೀವಿ. ವ್ಯಕ್ತಿಗತವಾಗಿ ಯಾವುದೇ ಮಾಹಿತಿಯನ್ನು ಕೇಳಲಿಕ್ಕೆ ನಮಗೆ ಅವಕಾಶ ಇಲ್ಲ. ಅಲ್ಲಿ ಅವು ಕೊಡ್ತಾರೆ. ಅದರ ರೀತಿಯಲ್ಲಿ ನಾವು ಈಗಾಗಲೇ ಮೇಲ್ಮನವಿಯನ್ನು ಸಲ್ಲಿಸಿದ್ದೇವೆ. ಈಗ ನನ್ನ ವಿರುದ್ಧ ಏನು ಮಾಡ್ತಾ ಇದ್ದಾರೆ ಅಂದರೆ, ವೈಯಕ್ತಿಕ ದ್ವೇಷ ಇಟ್ಕೊಂಡು ನನ್ನನ್ನು ವಿಲನ್ನಾಗಿ ಮಾಡ್ತಾಯಿದ್ದಾರೆ. ಮಾಹಿತಿಯನ್ನು ಕೇಳಿದ್ದು ತಪ್ಪು ಅನ್ನೋ ರೀತಿಯಲ್ಲಿ ವಿಲನ್ನಾಗಿ ಮಾಡ್ತಾಯಿದ್ದಾರೆ. ಅದೇ ರೀತಿಯಾಗಿ ನನಗೆ ಬೆದರಿಕೆಯನ್ನು ಹಾಕ್ತಾಯಿದ್ದಾರೆ. ಈಗ ಒತ್ತಡವನ್ನು ತರ್ತಾಯಿದ್ದಾರೆ, ಮಾಹಿತಿಯನ್ನು ಹಾಕಬೇಡ್ರಿ, ತಪ್ಪು ನಿಮ್ಮದು, ಹಾಕಬೇಡ್ರಿ ಅಂತ ಒತ್ತಡವನ್ನು ತರ್ತಾರೆ. ಅದಕ್ಕಾಗಿ ನಾವು ದಿನಾಂಕ 20ರಂದು ಮಾನ್ಯ ಪೊಲೀಸ್ ಠಾಣೆಯಲ್ಲಿ ನಾವು ದೂರನ್ನು ದಾಖಲಿಸಿದ್ದೇವೆ. ಇವರ ವಿರುದ್ಧ ಮಾಹಿತಿಯನ್ನು ಕೇಳೋದು, ಕಾರ್ಯಕರ್ತರಿಗೆ ಕೇಳುವುದು ಕೇಳದಂತೆ ಒತ್ತಡ ತರ್ತಾ ಇದೆ. ಅದಕ್ಕಾಗಿ ನಾವು ಈಗಾಗಲೇ ದೂರನ್ನು ದಾಖಲಿಸಿದ್ದೇವೆ. ಇದು ಮುಂದೆ ಮಾನ್ಯ ಘನತೆವೆತ್ತ ಅಧಿಕಾರಿಗಳು ಇದರ ವಿರುದ್ಧ ಕ್ರಮವನ್ನು ಕೈಗೊಳ್ಳಬೇಕಂತ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೇನೆ. ಈಗ ನೀವು ಯಾವ ವಿಷಯದ ಸಲುವಾಗಿ ಮಾಹಿತಿ ಹಕ್ಕಲ್ಲಿ ಕೇಳಿದ್ರಲ್ಲ, ಈಗ ಯಾವ್ದಾರ ಸಂಬಂಧಪಟ್ಟವರಿಂದ ನಿಮ್ಗೆ ಏನಾದರೂ ಬೆದರಿಕೆ, ಏನಾದ್ರು ಕಿರುಕುಳ ಆಗ್ತಾ ಇದೆಯಾ? ಮೊದಲೇ ಮಾತಾಗಿ ಮಾಹಿತಿ ಹಕ್ಕಿನಡಿ ಅದು ಕಾಯ್ದೆನೇ ಇದೆ. ನಿಯಮ 8ರಲ್ಲಿ ಯಾವುದೇ ಮಾಹಿತಿ ಅಧಿಕಾರಿ ಆಗಲಿ, ಮಾಹಿತಿ ಪಡೆದುಕೊಳ್ಳುವ ಕಾರ್ಯಕರ್ತನಾಗಲಿ ಬಹಿರಂಗವನ್ನು ಪಡಿಸಬಾರ್ದು. ಬಹಿರಂಗಪಡಿಸಿದ್ದು ಮೊದಲನೇ ತಪ್ಪು. ಆ ಬಹಿರಂಗಪಡಿಸಿರೋದ್ರಿಂದ ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತೆ ಅವರು ಒಂದು ಸಂಘಟನೆ ಮಾಡಿ ಬಹಿರಂಗಪಡಿಸಿ ಅದನ್ನು ತಹಸೀಲ್ದಾರರಿಗೆ ಮನವಿ ಕೊಡುವಂತೆ ಮಾಡಿದ್ದಾರೆ. ಬಹಿರಂಗಪಡಿಸಿದ ಅಧಿಕಾರಿ ವಿರುದ್ಧ ಮೊದಲ ಕ್ರಮ ಆಗಬೇಕು. ಯಾಕೆ ನೀವು ಬಹಿರಂಗಪಡಿಸಿದ್ದೀರಿ ಅಂತಲೇ. ಅದಾದಗಟ್ಟಲೆ ಬಹಿರಂಗಪಡಿಸೋದ್ರಿಂದ ಅದು ಒಂದೇ ಆಗಲ್ಲ. ಬಹಿರಂಗಪಡಿಸಿದ ಅವ್ರ ಹಿತೈಷಿಗಳು, ಅದಾದ ಮೇಲೆ ಕೆಲವೊಂದು ಅವರ ಪಾಲಕರು, ಹಳೆ ವಿದ್ಯಾರ್ಥಿಗಳು ನಮಗೆ ಒತ್ತಡ ತರ್ತಾ ಇದ್ದಾರೆ. ಮಾಹಿತಿಯನ್ನು ಕೇಳಬೇಡ್ರಿ ಅನ್ನೋದು ಒತ್ತಡ ತರ್ತಾರೆ. ಮಾಹಿತಿ ಕಾಯ್ದೆ ಎಲ್ಲರ ಹಕ್ಕು. ಪ್ರತಿಯೊಬ್ಬ ದೇಶದ ನಾಗರಿಕನ ಹಕ್ಕು. ಆದರೆ ನಾವು ಮಾಹಿತಿ ಕೇಳಿದ್ದು ನಮ್ಮ ಮಾಹಿತಿ ಹಕ್ಕಿನ ಸ್ವಾತಂತ್ರ್ಯವನ್ನು, ಹಕ್ಕನ್ನು ಕಸಿಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಮ್ಮ ವಿರುದ್ಧ ಷಡ್ಯಂತ್ರವನ್ನು ಮಾಡ್ತಾ ಇದ್ದಾರೆ. ಯಾವುದೇ ಮಾಹಿತಿಯನ್ನು ಕೇಳಬಾರ್ದು. ತಾವು ಬಚಾವಾಗಲು ಒಂದು ಸಂಸ್ಥೆ ಮಾಹಿತಿ ಅಧಿಕಾರಿ ಇದನ್ನು ತಮ್ಮ ಇತರೆ ಪಾಲಕರನ್ನ ಮುಂದಿಟ್ಟುಕೊಂಡು ನಮ್ಮ ವಿರುದ್ಧ ಅಪಪ್ರಚಾರ ಮಾಡಿ ಇವರು ನಮ್ಮನ್ನು ವಿಲನ್ ರೀತಿಯಲ್ಲಿ ತೋರಿಸಿ ಮಾಹಿತಿ ಹಕ್ಕು ತಪ್ಪು ಎಂದು, ಮಾಹಿತಿ ಕೇಳೋದನ್ನು ತಪ್ಪು ಎಂದು ಬಿಂಬಿಸ್ತಾ ಇದ್ದಾರೆ. ಇವ್ರ ವಿರುದ್ಧ ನಾವು ಈಗಾಗಲೇ ದೂರನ್ನು ದಾಖಲಿಸಿದ್ದೇವೆ. ಅದರ ವಿರುದ್ಧ ಅಧಿಕಾರಿಗಳು ಅವರಿಗೆ ಸೂಕ್ತವಾದ ಕ್ರಮವನ್ನು ಕೈಗೊಳ್ಳಬೇಕು ಅಂತಲೇ ನನ್ನ ಮನವಿ ಇದೆ.